ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ವಿ. ವೆಯ್ಟ್ ಲಾಸ್ದಲ್ಲಿ ಡೇ 3 ಇವತ್ತು. ಬೆಳಗ್ಗೆ ವರ್ಕೌಟ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ಯಾಕೆಂದರೆ ಡೈಲಿ ಸೇಮ್ ಇರುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಎಕ್ಸಸೈಸ್ನ ಮಾಡಿ ತೇಜು ನಾನು ಹಾಫ್ ಫ್ರೆಶ್ ಎಲ್ಲ ಕುಡಿದು ಇವಾಗ ನೋಡಿ ಮಾಲ್ಟ್ನ ತೊಗೋತಾ ಇದ್ದೀನಿ. ತೇಜುನು ಕುಡಿದೋದ್ರು, ನನ್ನ ಹಸ್ಬೆಂಡು ಕುಡಿದೋದ್ರು. ಟಿಫನ್ಗೆ ಬಂದು ನಾನು ಇದು ಸಿರಿಧಾನ್ಯದ ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಅದನ್ನು ತಗೊಳ್ಳೋದಾದ್ರೆ ಇದ್ರ ಅವಶ್ಯಕತೆ ಇಲ್ಲ, ಯಾಕೆಂದರೆ ಜಾಸ್ತಿ ತರಕಾರಿ ಮತ್ತು ಬೇಳೆ ಇದೆಲ್ಲ ಹಾಕಿರೋದ್ರಿಂದ ಒಳ್ಳೆ ಪ್ರೋಟೀನ್ ಮತ್ತು ಫೈಬರ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅದರಲ್ಲೇ. ಬಟ್ ಅದು ಮಧ್ಯಾಹ್ನಕ್ಕೆ ತೊಗೊಳ್ಳೋಣ ಅಂತ ಇವಾಗ ಇದನ್ನು ತೊಗೋತಾ ಇದ್ದೀನಿ. ನಿತ್ಯಂಗೆ ಟಿಫನ್ ತಿನ್ನಿಸ್ತಾ ಇದ್ದೀನಿ ಬಿಸಿಬೇಳೆ ಬಾತು. ನಿಜವಾಗ್ಲೂ ಮಾಲ್ಟ್ನ ಯೂಸ್ ಮಾಡಿ ನೀವು ಸಿರಿಧಾನ್ಯನೇ ಯೂಸ್ ಮಾಡಿ ಬಿಸಿಬೇಳೆ ಬಾತ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ನೀವು ಇದು ಅಕ್ಕಿ ಯೂಸ್ ಮಾಡಿದಾಗ ಟೇಸ್ಟ್ ಬರುತ್ತಲ್ಲ, ಅದಕ್ಕಿಂತನೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ. ಇವಾಗ ಮಾಲ್ಟ್ನ ಕುಡಿದ್ಬಿಟ್ಟು ನಿತ್ಯಂಗೆ ಟಿಫನ್ ತಿನ್ನಿಸ್ಬಿಟ್ಟು ಗಿಡದ ಹತ್ರ ತುಂಬಾ ಒಳ ಬೆಳೆದಿದೆ. ಸೊ ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೋಗೇ ಇಲ್ಲ ನಾನು 3-4 ಡೇಸಿಂದ. ಬೆಳಗ್ಗೆ ಅಲ್ಲಿ ನೋವು ಬಂದಿದೆ, ತುಂಬ ಅಲ್ಲಿ ನೋವು ಬರ್ತಾ ಇದೆ. ನಾನೊಂದು ರೆಮಿಡಿ ತೋರಿಸ್ತೀನಿ ಇದು ಕುಡಿದ್ಮೇಲೆ. ಓಕೆನಾ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. 5 ಮಿನಿಟ್ಸ್ ಎಲ್ಲ ನೋವು ಹೋಗುತ್ತೆ. ಬಟ್ ನಾನು ಏನಕ್ಕೆ ನೋವು ತಡ್ಕೊಂಡಿದ್ದೀನಿ ಅಂದರೆ ಇದನ್ನೆಲ್ಲ ಕುಡಿದ್ಬಿಟ್ಟು ಹಚ್ಕೊಂಡ್ರೆ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಅಷ್ಟೇ. ನಾನು ಫ್ಲಿಪ್ಕಾರ್ಟಿಂದ ಒಂದು ಸೋಪ ತರಿಸಿದ್ದೆ ಆಯಿತಾ. ಅದು ಪಿಟ್ ಮಾಡೋರೆ ಬರ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೋಫಾ ಕಮ್ ಬೆಡ್ ಬೇಕಿತ್ತು ನನಗೆ. ಸೊ ನಾನು ಆನ್ಲೈನಲ್ಲೇ ತರಿಸ್ದೆ. ಅಂಗಡಿಲಿ ಕೇಳಿದೆ, ಅದು ಇಲ್ಲೆಲ್ಲೋ ಅವೈಲಬಲ್ ಇಲ್ಲ ಅಂದರೆ. ಸೊ ಆನ್ಲೈನಲ್ಲಿ ತರಿಸ್ದೆ. ಬಟ್ ಅದನ್ನು ಫಿಟ್ಟಿಂಗ್ ಮಾಡೋರೆ ಸಿಗ್ತಾ ಇಲ್ಲ ನನಗೆ. ಅವರೇ ಕಾಲ್ ಮಾಡ್ಕೊಂಡು ಬರ್ತಾರೆ ಅಂದಿದ್ರು, ಬಟ್ ಅವ್ರು ಕಾಲ್ ಮಾಡಿಲ್ಲ. 3 ಡೇಸ್ ಆಯಿತು. ಸೊ ಅದಕ್ಕೆ ನೋಡೋಣ, ಇವತ್ತು ನಾವೇ ಫಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಾನು ಏನು ಕಂದ ಇಡಿ ಅಲ್ಲಿ ಹೋಗೋಣಕ್ಕೋ, ಇಲ್ಲಿ ಪಿ ಹೋಗೋಣಕ್ಕೋ. ಮಕ್ಳಿಗೆ ತಿಂಡಿ ತಿನ್ಸೋದು ಕಷ್ಟ. ಅವಳೇ ತಿಂತಾಳೆ, ಬಟ್ ಆಟ ಆಡ್ತಿದ್ದಾಳಲ್ವ, ಅದಕ್ಕೆ. ಇದು ಮಾಲ್ಟ್ನ ಫಸ್ಟು 2 ಡೇಸ್ ಕುಡಿಬೇಕಾದ್ರೆ ಒಂಥರ ಅನ್ಸೋದು, ಏಕೆಂದರೆ ರೂಢಿ ಇರಲಿಲ್ಲ ಅಲ್ವಾ, ಅದಕ್ಕೆ. ಮಧ್ಯ 3 ಡೇಸು ವೀಡಿಯೋ ಮಾಡಲಿಲ್ಲ. ಏನಕ್ಕಪ್ಪ ಮಾಡಲಿಲ್ಲ ಅಂದರೆ ವೇಟಿಂಗ್ ಮಿಷಿನ್ದು ಇದಾಗಿದೆ, ಶೆಲ್ ಡೌನ್ ಆಗಿದೆ. ಅದನ್ನು ತರದೇ ಮರ್ತೋಗ್ತಿತ್ತು. ಸೊ ಹಾಗಾಗಿ ವೀಡಿಯೋ ಮಾಡಿಲ್ಲ. ನಾನು ಇವತ್ತಿಂದ ಕಂಟಿನ್ಯೂ ವೀಡಿಯೋ ಮಾಡ್ತೀನಿ. ನೆನ್ನೆ ನೆಕ್ಸ್ಟ್ ಫಸ್ಟ್ ವೀಡಿಯೋದಲ್ಲಿ ನಾನು ಫಸ್ಟ್ ಡೇ ವೀಡಿಯೋದಲ್ಲಿ ಮಾರ್ನಿಂಗ್ ರೊಟೀನ್ ತೋರಿಸಿದ್ದೆ ಅಲ್ವಾ. ಇವತ್ತು ನೈಟ್ ಊಟಕ್ಕೆ ಏನು ತೊಗೋತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ನಾನು ಈ ಸೋಫಾ ಸೆಟ್ನ ಬಂದು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದು. ಫ್ಲಿಪ್ಕಾರ್ಟ್ ಶಾಪ್ಸಿ ಒಂದೇ ಇವಾಗ. ಓಕೆನಾ? ಅದರಿಂದ ನಾನು ತುಂಬಾ ಸರ್ಚ್ ಮಾಡಿದೆ. ನನಗೆ ಸೋಫಾ ಕಮ್ ಬೆಡ್ ಬೇಕಿತ್ತು. ಎಕ್ಸ್ಟ್ರಾ ಸೋಫಾ ಆ ಥರದ್ದೇನು ಬೇಡ ಇರಲಿಲ್ಲ, ಏಕೆಂದರೆ ನಮ್ಮ ಮನೆ ಸ್ಪೇಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನನಗೆ ಸೋಫಾ ಮತ್ತು ಬೆಡ್ 2 ಥರನೂ ಬೇಕಿತ್ತು. ಏಕೆಂದರೆ ಯಾರು ಬಂದಾಗ, ಅಂದರೆ ರಿಲೇಟಿವ್ಸ್ ಯಾರು ಬಂದಾಗ ಉಳ್ಕೊಳ್ಳೋದಕ್ಕೆ, ಇಲ್ಲ ನಮಗೆ ಮಕ್ಕಳಿಗೆ ರೆಸ್ಟ್ ಮಾಡೋದಕ್ಕೆ, ಇದಕ್ಕೆಲ್ಲ ಸೋಫಾ ಬೇಕಿತ್ತು. ಕಾಟು ಬೇಕಿತ್ತು, ವಿತ್ ಸೋಫಾ ಬೇಕಿತ್ತು. ಆಮೇಲೆ ಸ್ಟೋರೇಜು ಕೂಡ ಅವೈಲಬಲ್ ಇದೆ ಇದರಲ್ಲಿ. ಓಕೆನಾ? ಈ ಬೆಡ್ಶೀಟು ಇದೆಲ್ಲ ದೊಡ್ಡದೆಲ್ಲ ಸ್ಟೋರೇಜು ಮಾಡ್ಬೋದು ಇದರಲ್ಲಿ. ಸ್ವಲ್ಪ ಅಮೌಂಟ್ ಜಾಸ್ತಿನೇ, ಬಟ್ ಏನು ಅಂದರೆ ಈಗ ನಾವು ಸಪ್ರೇಟ್ ಸೋಫಾ ತೊಗೊಂಡಾಗ ಸಪ್ರೇಟ್ ಸ್ಟೋರೇಜ್ ಏನೋ ಒಂದು ಬಾಕ್ಸ್ ತಗೋಬೇಕು, ಇಲ್ಲ ಸಪ್ರೇಟ್ ಒಂದು ಬೆಡ್, ಈ 3 ಕೂಡ ಒಂದರಲ್ಲೇ ಬಂದಿದೆ. ನಾವು 3ಕ್ಕೆ ಹಾಕೋ ಅಮೌಂಟನ್ನು ಒಂದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಆಮೇಲೆ ಬಂದು ನೋಡ್ಬೋದು ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಇನ್ಸ್ಟಾಲೇಷನರ್ ಬರ್ನಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನು ಏನೂ ಅದರಲ್ಲಿ ನನಗೆ ಇದು ಕಾಣಲಿಲ್ಲ. ಪ್ರಾಡಕ್ಟ್ ಅಷ್ಟೇ ನೆಕ್ಸ್ಟ್ ಲೆವೆಲಲ್ಲಿದೆ. ತುಂಬಾ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಫಸ್ಟು ಇದನ್ನು ಓಪನ್ ಬರ್ನಿಲ್ಲ ಅವರು ಅಂದಾಗ ನನಗೆ ತರಿಸ್ಬಿಟ್ಟಿದ್ದೀನಿ, ಏನಪ್ಪ ಮಾಡೋದು, ಹೆಂಗೆ ಫಿಟ್ಟಿಂಗ್ ಮಾಡೋದು ಅನ್ನಿಸ್ತು. ಫಸ್ಟು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಹೊಳೆನರಸೀಪುರದಲ್ಲಿ ಯಾರು ಇನ್ಸ್ಟಾಲೇಷನ್ ಮಾಡಿಕೊಡೋರು ಸಿಗ್ತಾರಾ ಅಂತ ಕಾಲ್ ಮಾಡಿದಾಗ ಅವರಂದರು, ಮೇಡಮ್ ಮಾರ್ಚ್ 20 ಮೇಲೆ ಬರ್ತೀವಿ ಅಂದರು. ಇದು ಫೆಬ್ರವರಿ 24th ಆಯ್ತಾ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು. ಮಾರ್ಚ್ 20 ಅಂದರೆ ಎಷ್ಟು ಗ್ಯಾಪ್ ಆಯ್ತು ಹೇಳಿ. ಅಯ್ಯೋ, ಅಲ್ಲಿ ತನಕ ಇದು ಇಟ್ಕೊಂಡು ಏನು ಮಾಡೋದು, ನಮ್ಮದು ಮಾರ್ಚ್ 14 ಬೇರೆ ಜಾತ್ರೆ ಇದೆ. ಇನ್ನು ಈ ಥರ ಇಟ್ಕೊಳಕ್ಕಾಗಲ್ಲ, ಯಾಕೆಂದರೆ ನಿತ್ಯ ಹೋಗೋದ್ರ ಮೇಲೆ ಬೀಳೋದು ಇದೆಲ್ಲ ಮಾಡ್ತಾ ಇರ್ತಾಳೆ ಅಂದ್ಬಿಟ್ಟು ಸರಿ ಓಪನ್ ಮಾಡಿ ನಾನೇ ಮಾಡೋಣ ಅಂತ. ಆಮೇಲೆ ಕಂಪ್ನಿಗೆ ಕಾಲ್ ಮಾಡಿದೆ ಫಸ್ಟು.
ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ ನಾನು ಫ್ಲಿಪ್ಕಾರ್ಟಲ್ಲಿ. ಅವರು ಪಾಪ ಟ್ರೈ ಮಾಡಿದರು. ಬಟ್ ಮೇಡಮ್ ಇನ್ಸ್ಟಾಲೇಷನ್ ನೀವು ತೊಗೊಂಡಿದ್ದೀರಾ, ಬಟ್ ಅದಕ್ಕೆ ಪೇ ಇರಲ್ಲ, ಪ್ರಾಡಕ್ಟ್ ಪೇ ಮಾಡಿರ್ತೀವಲ್ಲ ಅದಕ್ಕಿರಲ್ಲ, ಸಪ್ರೇಟ್ ಇದಿರುತ್ತೆ. ಅವರು 4000 ತೊಗೋತಾರೆ ಅಂದರು. 4000 ಅಂದರೆ ಎಷ್ಟಾಯ್ತು? ಬರೀ ಇನ್ಸ್ಟಾಲೇಷನ್ಗೆ 4000 ಯಾಕೆ ಕೊಡೋಣ, ನನ್ನ ಪ್ರಾಡಕ್ಟಲ್ಲಿ ಅರ್ಧ ಅಮೌಂಟ್ ಅದು. ಸರಿ ಬೇಡ ಅಂತ ಅಂದ್ಬಿಟ್ಟು ಅದು ಸರಿ ಓಕೆ ಕ್ಯಾನ್ಸಲ್ ಮಾಡಿ, ಇನ್ಸ್ಟಾಲೇಷನ್ಗೆ ಬೇಡ, ಅದು 1 ವೀಕ್ ಆದಮೇಲೆ ಬರ್ತಾರೆ ಅಂದರು. ಸರಿ ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲಿಗೆ ಕೊಟ್ಬಿಟ್ಟು ನಾನೇ ಪಿಕ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಫಸ್ಟ್ ನಾವು ಆಗಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲೇ ಇದು. ನಾನು ಏನಾರು ಆಗಲ್ಲ ನನ್ನ ಕೈಲಿ ಅಂತ ಅವರಿಗೆ 4000 ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದಿದ್ರೆ ನೋಡಿ ಅಮೌಂಟು ಹೋಗ್ತಿತ್ತು, ಮತ್ತು ನಾನು ಫಿಟ್ ಮಾಡಿದೆ ಅನ್ನೋ ಸರ್ಟಿಫಿಕೇಷನ್ನೇ ಹೋಗ್ತಿತ್ತು ನನಗೆ. ತುಂಬ ಕಷ್ಟ ಆಯಿತು ಒಬ್ಬಳಿಗೆ ಫಿಟ್ ಮಾಡೋದಕ್ಕೆ, ಏಕೆಂದರೆ ಅದು ತುಂಬ ವೆಯ್ಟ್ ಇದೆ. ಓಕೆನಾ, ಕಬ್ಬಿಣದ್ದು ಅಲ್ಲ, ತುಂಬಾ ವೆಯ್ಟ್ ಇದೆ. ಒಬ್ಬಳಿಗೆ ಎತ್ತೋದಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ನನಗೆ. ಆಲ್ಮೋಸ್ಟು 2 hours ಹಿಡಿತು ನನಗೆ ಅದನ್ನು ಫಿಟ್ಟಿಂಗ್ ಮಾಡೋದಕ್ಕೆ. ಆಮೇಲೆ ಎಕ್ವಿಪ್ಮೆಂಟ್ ಎಲ್ಲ ಅವರೇ ಕೊಟ್ಟಿದ್ದು, ಸ್ಕ್ರೂ, ನಟ್, ಫ್ಯಾನರ್, ಆಮೇಲೆ ಅದೇನಂತೆ ಕಟಿಂಗ್ ಪ್ಲೇಯರ್, ಇದು ಪ್ರತಿಯೊಂದು ಅದರಲ್ಲೇ ಇತ್ತು. ಅವ್ರು ಕೊಟ್ಟಿದ್ದರು ಎಲ್ಲ ಇದನ್ನು, ಮತ್ತು ಒಂದು ಶೀಟ್ನ ಕೊಟ್ಟಿದ್ದರು. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ ಕೊಟ್ಟಿದ್ದರು. ಅದನ್ನು ನೋಡಿಕೊಂಡು ನಾನು ಮಾಡ್ತಾ ಹೋದೆ. ಬಟ್ ಏನಾಯಿತು ಗೊತ್ತಾ, ಪೂರ್ತಿ ಈ ಸೋಫಾನ ಸೆಟ್ ಮಾಡಿದ್ದೆ. ಸೆಟ್ ಮಾಡಿದ ಮೇಲೆ ಗೊತ್ತಾಯಿತು ನಾನು ಒಂದು ಸ್ಕ್ರೂ ಕೆಳಗೆ ಹಾಕಿದ್ದೀನಿ, ಮೇಲೆ ಹಾಕಬೇಕು ಅಂತ. ಅದು 2 ಸ್ಕ್ರೂ ಆಪ್ಷನ್ ಇತ್ತು. ಮೈ ಗಾರ್ಡ್ ಅಂದ್ಬಿಟ್ಟು ಮತ್ತೆ ಬಿಚ್ಚಿದೆ. ಬಿಚ್ಚಬೇಕಾದ್ರೆ ಆ್ಯಕ್ಚುಲಿ ಕಷ್ಟ ಅನಿಸಿದ್ದು, ಏಕೆಂದರೆ ಒಂದು ಕಡೆ ಬಿಚ್ಚಾಗೋ ವೆಯ್ಟ್ ಜಾಸ್ತಿ ನನ್ನ ಕಾಲ ಮೇಲೆ ಅನ್ನಿಸ್ತಾ ಇತ್ತು. ಸೊ ಅದು ಬಟ್ ಮಾಡಲೇಬೇಕು, ಏಕೆಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀವಿ. ಮತ್ತು ನಿತ್ಯ ಬರೋಷ್ಟ್ರಲ್ಲಿ ನಾನು ಮಾಡಬೇಕು ಅನ್ನೋದೊಂದಿತ್ತು. ಅವಳು ಬಂದಾಗ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಬೇಕು ಅಂತ. ನನ್ನ ಹಸ್ಬೆಂಡ್ ಇರಲಿಲ್ಲ, ಅವ್ರು ಗಾಡಿ ಹತ್ರ ಹೋಗಿದ್ರು. ಅವ್ರು ಇದ್ದಿದ್ದರೆ ಅವ್ರು ಹೆಲ್ಪ್ ಮಾಡಿಕೊಡೋರು. ಬಟ್ ಇವಾಗ ನೋಡಿ ಅದು ಮತ್ತೆ ಸಪ್ರೇಟ್, ಅದು ಸೋಫಾ, ಇದು ಸಪ್ರೇಟು ಸ್ಟೋರೇಜ್ ಬಾಕ್ಸ್ ಥರ. ನಾವು ಬೇಕಾದಾಗ ದಿವಾನ್ ಮಂಚ ಮಾಡ್ಕೋಬೋದು, ಇಲ್ಲದೇ ಇದ್ದರೆ ಸೋಫಾ ಮಾಡ್ಕೋಬೋದು. ನಿಜವಾಗ್ಲೂ ವರ್ತ್ ಮನಿ ಅನ್ಬೋದು. ಆನ್ಲೈನಲ್ಲಿ ತರಿಸ್ಬೇಕಾದ್ರೆ ಸ್ವಲ್ಪ ಭಯ ಇರುತ್ತೆ. ಬಟ್ ಏನು ಗೊತ್ತಾ, ನಾವು ಏನಾದರೂ ಕಾಸ್ಟ್ಲಿ ತರಿಸ್ತಾ ಇದ್ದೀವಿ, 100-200ಗಿಂತ ಸ್ವಲ್ಪ ಜಾಸ್ತಿ 1000 ಲೆಕ್ಕದಲ್ಲಿ ತರಿಸ್ತಾ ಇದ್ದೀವಿ ಅಂದಾಗ ಬೇರೆಯವ್ರ ರಿವ್ಯೂನ ನೋಡಿ ತೋರಿಸೋದು ತುಂಬಾ ಇಂಪಾರ್ಟೆಂಟು. ನೋಡಿ ಫೈನಲಿ ಈ ಥರ ಸೆಟ್ ಆಯಿತು. ವಿತ್ ಬೆಡ್, ವಿತ್ ಪಿಲ್ಲೋ ಅವರೇ ಕೊಟ್ಟಿರ್ತಾರೆ ಅದರಲ್ಲಿ. ನನಗೆ ಈ ಬ್ಲೂ ಕಲರ್ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಬ್ಲೂ ಕಲರ್ನ ಆರ್ಡ್ರ್ ಮಾಡಿದೆ, ಏಕೆಂದರೆ ನಮ್ಮ ಮನೆಗೆ ಅದು ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು. ಇನ್ನು ನಮ್ಮ ಮನೆ ಪೇಂಟ್ ಮಾಡಿದರೆ ಸೂಪರ್ ಲುಕ್ ಕೊಡುತ್ತೆ ನಿಜವಾಗ್ಲೂ. ನಾನು ಏನು ಗೊತ್ತಾ, ಅದೆಲ್ಲ ಫುಲ್ ಫಿಟ್ಟಿಂಗ್ ಮಾಡಿದಾಗ ನಾನು ಬುಕ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅನ್ನಿಸ್ತು. ನಿಜವಾಗ್ಲೂ ಅಷ್ಟು ಖುಷಿ ಆಯಿತು ನನಗೆ. ತುಂಬಾ ಚೆನ್ನಾಗಿ ಈಗ ನಮ್ಮ ಮನೆದು ಅದನ್ನು ಇಟ್ಟ ಮೇಲೆ ನಮ್ಮ ಮನೆ ಲುಕ್ಕೇ ಒಂಥರ ಚೇಂಜ್ ಆಗಿದೆ ಗೊತ್ತಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತೇಜು ಬಂದಾಗ ನನಗೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅವಳ ರಿಯಾಕ್ಷನ್, ಯಾಕೆಂದರೆ ಅವಳಿಗೆ ಅಷ್ಟು ಅಮ್ಮ ನಾವೇ ಮಾಡೋಣ ಫಿಟ್ಟಿಂಗ್ ಅಂತ ಅವಳು 2 ಡೇಸಿಂದ ಹೇಳ್ತಾ ಇದ್ಲು. ಬಂದು ಸಂಡೇ ಬಂದಿದ್ದು, ನಾನು ಫಿಟ್ ಮಾಡಿದ್ದು ಬುಧವಾರ. ಓಕೆನಾ, ಅವಳು ಅಂತ ಇದ್ಲು. ಬಟ್ ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮಾಡೋದು ಅಂದ್ಬಿಟ್ಟು ನಾನು ಬೇಡ ಸುಮ್ಮನಿರು ಅಂತ ಇದ್ದೆ. ಬಟ್ ಫೈನಲಿ ನಾನೇ ಮಾಡಿದೆ. ಅದೊಂಥರ ತೃಪ್ತಿ, ಅದೊಂಥರ ಖುಷಿ ಆಯಿತಾ. ಆಮೇಲೆ ಏನು ಗೊತ್ತಾ, ನಮ್ಮದು ಅಂತ ಇದ್ದಾಗ ನಾವು ಮಾಡ್ತೀವಲ್ಲ, ಅದರಲ್ಲಿ ಸಿಗೋ ಖುಷಿನೇ ಬೇರೆ, ನೆಕ್ಸ್ಟ್ ಲೆವೆಲ್ಲು. ನನಗಂತೂ ತುಂಬಾ ಖುಷಿ ಆಯಿತು. ನೋಡಿ ಈ ಥರ ಬೆಡ್ ಕೂಡ ಮಾಡ್ಕೋಬೋದು ನಾವು, ಇಲ್ಲ ಅಂದರೆ ಈ ಥರ ಸೋಫಾ ಮಾಡ್ಕೋಬೋದು. ನೋಡಿ ಈ ಥರ ಕವರ್ನ ಕೊಟ್ಟಿದ್ದಾರೆ, ಪಿಲ್ಲೋ ಕವರ್ ಕೊಟ್ಟಿದ್ದಾರೆ. ಬೆಡ್ಶೀಟ್ ಮೇಕೆ ಬೇರೆ ಇದಾಕಬೇಕು, ಸಂಜೆ ಹಾಕೋಣ ಅಂದ್ಬಿಟ್ಟು. ನೋಡಿ ಪಿಲ್ಲೋ ಅಂತೂ ಸೂಪರಾಗಿದೆ ಗೊತ್ತಾ, ಅಂದರೆ ತುಂಬಾ ಸಾಫ್ಟ್ ಪಿಲ್ಲೋ. ಆಮೇಲೆ ಅದು 3 ಪಿಲ್ಲೋ ಕೊಟ್ಟಿದ್ದಾರೆ, ಏಕೆಂದರೆ 3 ಸೀಟರ್ ಸೋಫಾ ಇದು. 3 ಪಿಲ್ಲೋ ಮತ್ತು 3 ಪಿಲ್ಲೋ ಕವರ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಆಯಿತಾ, ಕ್ವಾಲಿಟಿನೂ ಚೆನ್ನಾಗಿದೆ. ಅದೇ ಥರ ಬೆಡ್ಡು ಅಷ್ಟೇ, ತುಂಬ ರಫ್ ಅಂತಲೂ ಇಲ್ಲ, ತುಂಬ ಸಾಫ್ಟ್ ಅಂತಲೂ ಇಲ್ಲ, ಮೀಡಿಯಮ್. ಈ ಸೋಫಾಗೆಲ್ಲ ಯಾವ ಥರ ಇರುತ್ತೆ ಅದೇ ಥರ ಇದೆ. ವರ್ತ್ ಆಫ್ ಮೈ ಮನಿ ಅಂತಲೇ ಹೇಳ್ಬೋದು. ನನ್ನ ಖುಷಿನ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ಆ ಇನ್ಸ್ಟಾಲೇಷನ್ ಮಾಡೋರು ಬಂದು ಮಾಡಿಕೊಟ್ಟಿದ್ರು, ನನಗೆ ಇಷ್ಟು ಖುಷಿ ಆಗ್ತಾ ಇರಲಿಲ್ಲ, ಅಷ್ಟು ಖುಷಿ ಆಯಿತು. ಯಾಕೆಂದರೆ ನಾನು ಒಬ್ಬಳೇ ಮಾಡಿದ್ನಲ್ಲ ಅದನ್ನು ಅಂತ. ನನ್ನ ಹಸ್ಬೆಂಡ್ ಬಂದ ತಕ್ಷಣ ನೋಡಿ ನಾನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೆ. ತುಂಬಾ ಖುಷಿ ಆಯಿತು. ಅದಕ್ಕೆ ನಾವೇ ನಮ್ಮ ಕೈಯಾರೆ ನಮ್ಮ ಕೆಲಸನ ಮಾಡ್ಕೊಂಡಾಗ ಸಿಗುತ್ತಲ್ಲ ತೃಪ್ತಿ, ಅದರ ಮುಂದೆ ಏನೂ ಅಲ್ಲ. ಒಂದು 2 ಮಿನಿಟ್ಸ್ ಅದ್ರ ಮೇಲೆ ಆರಾಮಾಗಿ ಕೂತ್ಕೊಂಡೆ. ತುಂಬ ಲುಕ್ ಕೊಡ್ತಾಯಿದೆ. ಓಕೆನಾ, ನಾನು ಒಂದು ಸಲ ತೋರಿಸ್ತೀನಿ ಪೂರ್ತಿ ವೀಡಿಯೋದಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಕಾಣ್ತಾ ಇದೆ ಪೂರ್ತಿ. ಮತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ.
ಓಕೆ ಓಕೆ ಫ್ರೆಂಡ್ಸ್, ಫೈನಲಿ ಸೆಟ್ ಮಾಡಿದೆ. ತುಂಬಾ ಖುಷಿ ಆಗ್ತಾ ಇದೆ. ಅವರೇ ಬಂದು ಅದನ್ನು ಫಿಟ್ ಮಾಡಿಕೊಟ್ಟಿದ್ರು. ನನಗೆ ಅಷ್ಟು ಖುಷಿ ಆಗ್ತಾ ಇರಲಿಲ್ಲ, ಬಟ್ ಅಷ್ಟು ಖುಷಿ ಆಗ್ತಾ ಇದೆ. ಫೈನಲಿ ನಾನು ಅದನ್ನು ಸೆಟ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗಿ ನಾನು ಬುಕ್ ಮಾಡಿದ್ದು. ಪಿಲ್ಲೋ ಅಷ್ಟೇ ತುಂಬ ಸಾಫ್ಟಾಗಿದೆ. ಪಿಲ್ಲೋ ಕವರ್ ಎಷ್ಟು ಸಾಫ್ಟಾಗಿದೆ ಗೊತ್ತಾ, ವೆಲ್ವೆಟ್ಟಲ್ಲಿದೆ. ತುಂಬಾ ಚೆನ್ನಾಗಿದೆ. ಖುಷಿ ಆಗ್ತಿದೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾನಿನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಅದನ್ನು ನಿತ್ಯ ವರ್ಷ ಸೆಟಪ್ ಮಾಡಬೇಕಂತ ಪಾಪ 3 ದಿವಸದಿಂದ ಆ ಬಾಕ್ಸ್ ಮೇಲೆ ಕುತ್ಕೊಂಡು ಅದು ಆಸೆ ತೀರಿಸ್ಕೊತಾ ಇದ್ರು. ಇಬ್ರು ಫೈನಲಿ ರೆಡಿ ಆಗಿದೆ. ಬಂದಾಗ ಎಷ್ಟು ಯಾವ ಥರ ಖುಷಿ ಪಡ್ತಾರೆ ನಿತ್ಯ ಅನ್ನೋದನ್ನು ನಾನು ರೆಕಾರ್ಡ್ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೆ ಅದನ್ನು ತೊಗೊಂಡಿರೋದು ಅಷ್ಟು ಇಷ್ಟ ಇಲ್ಲ, ಯಾಕೆಂದರೆ ದುಡ್ಡು ವೇಸ್ಟ್ ಮಾಡ್ತೀಯೇನೋ ಅಂತಿದ್ರು. ಬಟ್ ನನಗೆ ಅದರ ಅವಶ್ಯಕತೆ ಇತ್ತು, ಏಕೆಂದರೆ ಮನೆಗೆ ಯಾರಾದ್ರು ಬಂದಾಗ ಕೂತ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಬೇಕಿತ್ತು. ಅದಾದಮೇಲೆ ಬಂದು ನನಗೆ ಮಲಗೋದಕ್ಕೆ ಯಾರಾದ್ರು ಬಂದಾಗ, ಅಕಸ್ಮಾತ್ ಜಾತ್ರೆಯಲ್ಲೆಲ್ಲ ಯಾರಾದರೂ ಬಂದು ಉಳ್ಕೊಂಡ್ರೆ ರಿಲೇಟಿವ್ಸು, ಅವ್ರಿಗೆ ಮಲಗೋದಕ್ಕೆ ಬೇಕಿತ್ತು. ಅದಾದಮೇಲೆ ಸ್ಟೋರೇಜ್ ಬೇಕಿತ್ತು ಮೇಯ್ನ್ ನನಗೆ. ಈ ಬೆಡ್ಶೀಟೆಲ್ಲ ಇಡೋದಕ್ಕೆ ನಾನು ಕರೆಕ್ಟ್ ಪ್ರಾಪರ್ ಪ್ಲೇಸ್ ಇರಲಿಲ್ಲ. ಬಟ್ ಇವಾಗ ಚೆನ್ನಾಗಿದೆ. ಬನ್ನಿ ಪ್ಲೇಸ್ ಯಾವ ಥರ ಇದೆ ಅಂತ ಇಲ್ಲಿ ಬಾ, ಇಲ್ಲಿ ಹ್ಯಾಪಿ. ಚೆನ್ನಾಯ್ತಾ ಕಂದ? ಇಷ್ಟ ಆಯ್ತಾ? ಇದು ಯಾರ್ದು? ಎಸಿತಾರ ಬ್ಯಾಗು? ಚೆನ್ನಾಯ್ತಕ್ಕಂದ? ಮಾಂಚಂದ ಟಿ ವಿ ನೋಡೋದು ಅಲ್ಲಕ್ಕಂದ? ಹ್ಯಾಪಿ. ಅಮ್ಮಂಗೆ ಥ್ಯಾಂಕ್ಸ್ ಹೇಳಿಲ್ಲ? ಹಾಂ, ನಾನು ಏನು ಆಟ ಸಾಮಾನ ಇವಾ ತಗ, ಅಲ್ಲಿ ಗಿಡತ ಕುತ್ಕೊಂಡು ಅಟ್ಟಾಡಿವಿ. ಹಾಂ, ನಾನಲ್ಲಿ ಕೆಲಸ ಮಾಡ್ತೀನಿ. ಅಯ್ಯೋ, ಶೂ ಹಾಕೊಂಡು ಹತ್ಬಾರ್ದು. ಇಲ್ಲಿ ನೋಡಿಲ್ಲಿ, ಹಂಗೆ ಮಾಡಬಾರ್ದು. ಚಂದ ಉಂಟ ಮಾರ್ರೆ. ಹಾಂ, ಅದು ಆಮೇಲೆ ಮಾಡೋಣ. ತೇಜು ಬತ್ತಳಲ್ಲ ಆಗ, ಆಯಿತಾ? ಮಾಂಚ ಅಲ್ಲಿ ಮಂಚಲ್ಲಿದ್ದಲ್ಲ, ಹಂಗೆ ಮಂಚ. ಪಾಪ ಅವಳು 3 ದಿವಸದಿಂದ ಓಪನ್ ಆಗದಲ್ಲಿರೋ ಬಾಕ್ಸ್ ಮೇಲೆ ಕೂತು ಇದು ಮಾಡ್ತಿದ್ಲು ನೋಡಿ. ಈಗ ಹ್ಯಾಪಿನ ಕಂದ? ಎಷ್ಟು? 200. ಇನ್ನು ಮುದ್ದು ಕೂಸು, ಏನೋ ಮುಡು ಕೂಸು. ಐಸ ಇದು ಗಿಡಗಳಿಗೆ ಒಂದಿನ ಬಿಟ್ಟು ಒಂದಿನ ನೀರು ಹಾಕೋದ್ರಿಂದ ಬೇಗ ಹಳ ಬೆಳೆದು ಬಿಡುತ್ತೆ. ಅದು ಗರಿಕೆ ಮತ್ತು ಕೊಡ್ನಾರಿ ಅಂತ ಒಂದು ಹಳ ಬರುತ್ತೆ, ಅದು ಬೇಗ ಬೆಳೆದು ಬಿಡುತ್ತೆ. ಟೊಮೊಟೊ ಗಿಡ ಆಲ್ರೆಡಿ ಕಾಯಿ ಬಿಡ್ತಾ ಇದೆ. ಬೀನ್ಸ್ ಗಿಡ ಚೆನ್ನಾಗಿ ಬಂದಿದೆ. ಮೆಣಸಿ ಗಿಡ ಅಷ್ಟರಲ್ಲೇ ಇದೆ, ಅಷ್ಟೊಂದು ಮೇಲೆ ಬಂದಿಲ್ಲ. ಅದಾದಮೇಲೆ
ಮತ್ತು ಬಟಾಣಿ ಗಿಡ ಇದೆ, ಮತ್ತು ಬೆಂಡೆಕಾಯಿ ಗಿಡನೂ ತುಂಬ ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಗಿಡ. ಆಮೇಲೆ 3 ಥರದ ಬದನೆಕಾಯಿ ಹಾಕಿದ್ದೀನಿ ನಾನು ಬದನೆ ಗಿಡನ, ಅದು ಕೂಡ ಚೆನ್ನಾಗಿ ನಿಂತಿದೆ. ಚೆರಿ ಟೊಮೊಟೊ ಚೆನ್ನಾಗಿ ಬಂದಿದೆ, ಮತ್ತು ಕ್ಯಾಪ್ಸಿಕಮ್ ಗಿಡ ಚೆನ್ನಾಗಿ ಬಂದಿದೆ. ನಾನು ತೋರಿಸ್ತೀನಿ ನೋಡಿ. ಲಾಸ್ಟಲ್ಲಿ ನಿತ್ಯ ಅಂತೂ ಕೆಲಸ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅಮ್ಮ ಬಾ ಅಂತ ಕರೀತಾನೆ ಇದ್ಲು. ಮಕ್ಕಳು ನೋಡ್ಕೊಂಡು ಕೆಲಸ ಮಾಡೋದು ನಿಜವಾಗ್ಲೂ ಕಷ್ಟ, ಇಂಥ ಕೆಲಸಗಳನ್ನ ಮಾಡೋದು. ನೋಡಿ, ಇದು ಸಿಂಪಲಾಗಿ ಕ್ಲೀನ್ ಮಾಡಿಕೊಂಡೆ ನಾನು. ಇದು ಬಂದು ಮೆಣಸಿ ಗಿಡ, ಇದು ಬಂದು ಟೊಮೊಟೊ ಗಿಡ. ನೋಡಿ, ಕಾಯಿ ಬಿಟ್ಟಿದೆ. ಫಸ್ಟ್ ಟೈಮ್ ನಂದು ಗಿಡದಲ್ಲಿ ಟೊಮೊಟೊ ಕಾಯಿ ಬಿಟ್ಟಿದ್ದೆ. ತುಂಬಾ ಖುಷಿ ನನಗೆ. ಟೊಮೊಟೊ ಏನು ರೈಟ್ ಇಲ್ಲ ಇವಾಗ, ಬಟ್ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು ನಾವು ಬೆಳೆದಿದ್ರಲ್ಲಿ ಒಂದೇ ಒಂದು ಪುಟ್ಟದೇನೇ ಬಿಟ್ಟರು ಎಷ್ಟು ಖುಷಿಯಾಗುತ್ತಲ್ಲ ನೋಡಿ. ತುಂಬ ಚೆನ್ನಾಗಿ ಹೂವಾಗಿದೆ ಮತ್ತು ಕಾಯಿಗಳು ಬಂದಿದೆ. ನೆಕ್ಸ್ಟ್ 15 ಡೇಸಲ್ಲಿ ನನ್ನದೇ ಟೊಮೊಟೊ ಗಿಡದಲ್ಲಿ ಹಾರ್ವೆಸ್ಟ್ ಮಾಡ್ಬೋದು. ಅಷ್ಟು ಎಲ್ಲ ಗಿಡದಲ್ಲೂ ಹೂವು ಎಲ್ಲ ಚೆನ್ನಾಗಿ ಬಂದಿದೆ. ನೋಡಿ, ಇದು ಬಂದು ಬೆಂಡೆಕಾಯಿ ಗಿಡನೂ ತುಂಬ ಚೆನ್ನಾಗಿ ಬಂದಿದೆ. ಅದು ಆಲ್ಮೋಸ್ಟ್ ಹೂವಾಗಕ್ಕೆ ಬಂದಿದೆ. ಅದಂಗೆ ಬೆಳೀತಾ ಹೂವು ಕಾಯಿ ಎಲ್ಲರ ಜೊತೆನೂ ಬೆಳೆಯುತ್ತೆ ಅದು. ಇದು ಬಂದು ಹಬ್ಬ ಬೀನ್ಸು. ಒಟ್ಟಿನ ಬೀನ್ಸ್ ಅಂತ ಹಾಕಿದ್ದೀನಿ, ಅದು ಯಾವ ಬೀನ್ಸ್ ಅಂತ ಗೊತ್ತಿಲ್ಲ. ನೋಡಿ, ಈ ಥರ ಬಂದಿದೆ ಅದು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬೀನ್ಸ್ ಕಾಳು ಮೇ ಬಿ ಅದು ಉದ್ದ ಬೀನ್ಸ್ ಬರುತ್ತಲ್ಲ ಅದು ಅಂದ್ಕೊಂಡು ಹಾಕಿದ್ದೀನಿ ನಾನು. ಯಾವುದು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ಈ ಲೈನಲ್ಲಿ ಬಂದು ಬದನೆ ಗಿಡನ ಹಾಕಿದ್ದೀನಿ ನಾನು. ನೋಡಿ, ಈ ಲೈನಲ್ಲಿ ಪೂರ್ತಿ ಬದನೆ ಗಿಡ ಹಾಕಿದ್ದೀನಿ. ಅವು ಕೂಡ ಚೆನ್ನಾಗಿ ಬಂದಿದ್ದಾವೆ. ಬಟ್ ನನಗೆ ಯಾವ್ಯಾವ ಬದನೆ ಗಿಡದ ಯಾವ್ಯಾವ ಕಾಯಿ ಅಂತ ಗೊತ್ತಾಗಿಲ್ಲ, ಯಾಕೆಂದರೆ ಎಲ್ಲ ಬದನೆ ಗಿಡನೂ ಒಂದೇ ಥರ ಇದೆ. ನಾನು 3 ಥರದ ಬದನೆ ಗಿಡನ ನಾನಿಲ್ಲಿ ಹಾಕಿದ್ದೀನಿ. ಇದು ಬಂದು ಚೆರಿ ಟೊಮೊಟೊ, ಅದು ಒಂದೊಂದು ಹೂವಾಗಿದೆ. ಅದು ಹಬ್ಬುತ್ತೆ ಚೆರಿ ಟೊಮೊಟೊ, ಇದು ಏನಾಗುತ್ತೋ ಗೊತ್ತಿಲ್ಲ. ಇದು ಬಂದು ಕ್ಯಾಪ್ಸಿಕಮ್ ಗಿಡ ಆಯಿತಾ, ಅಲ್ಲಿ ಇನ್ನೂ ಕ್ಲೀನ್ ಮಾಡ್ತಾ ಇದ್ದೆ. ಇದು ಬಂದು ಕ್ಯಾಪ್ಸಿಕಮ್ ಗಿಡ, ಮತ್ತು ಇಲ್ಲಿ ಒಂದು 4-5 ಬದನೆ ಗಿಡನೇ ಈ ಲೈನಲ್ಲಿ ಹಾಕಿದ್ದೀನಿ. ಅದು ಕೂಡ ಚೆನ್ನಾಗಿ ಬಂದಿದೆ. ಇದು ಪಪ್ಪಾಯ ಗಿಡ ಹೋಗುತ್ತೆ ಅಂದ್ಕೊಂಡಿದ್ದೆ. ಆಂಟಿ ಕೊಟ್ಟಿದ್ದನ್ನು ನೆಟ್ಟಿದೆ, ಬಟ್ ಚಿಗುರಿದೆ. ಆಮೇಲೆ ಇದು ಹಾಗಲಕಾಯಿ ಗಿಡ, ಅದು ಕೂಡ ಚೆನ್ನಾಗಿದೆ ಆಯಿತಾ. ನೋಡಿ, ಇದು ನೀರು ಹಾಕಬೇಕಿತ್ತು, ನಾನಿನ್ನೂ ನೀರು ಹಾಕಿರಲಿಲ್ಲ, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ. ಇವಾಗ ಚೆನ್ನಾಗಿದೆ. 2 ಹಾಗಲಕಾಯಿ ಗಿಡ ಇದೆ, 2 ಹೀರೆಕಾಯಿ ಗಿಡ ಇದೆ. ನೋಡಿ, ಒಂದು ಹೀರೆಕಾಯಿ ಬಿಟ್ಟಿದೆ ಆಯಿತಾ. ಅದನ್ನು ನೋಡಿದರೆ ಒಂಥರ ಖುಷಿಯಾಗುತ್ತೆ. ನೋಡಿ, ಹೀರೆಕಾಯಿ ಬಿಟ್ಟಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ. 3 ಹೀರೆಕಾಯಿ ಗಿಡ ಇತ್ತು, ಒಂದನ್ನು ಏನಾಯಿತೋ ಗೊತ್ತಿಲ್ಲ, ಒಣಗೋಗಿದೆ. ಅದು ಯಾರು ಕಟ್ ಮಾಡಿದ್ರು ಇಲ್ಲೋ ನಾಯಿಗೆ ಇದು ಮಾಡ್ತೋ ಗೊತ್ತಿಲ್ಲ ನನಗೆ. ನೋಡಿ, ಚೆನ್ನಾಗಿತ್ತು ಆಯಿತಾ. ಅದು ಇದೇ ಥರದ್ದು 3 ಕಾಯಿ ಬಿಟ್ಟಿತ್ತು, ದೊಡ್ಡದಾಗಿತ್ತು ಸ್ವಲ್ಪ. ಅದು ಕೂಡ ಈಗ ಏನು ಮಾಡೋಕ್ಕಾಗಲ್ಲ, ಏನೋ ಆಗಿದೆ. ಆಮೇಲೆ ಬಂದು ಇಲ್ಲೊಂದು ಲೈನಲ್ಲಿ ನಾನು ಇದು ಹಾಕಿದ್ದೀನಿ, ಇನ್ನೊಂದು ಗಿಡ ಲೈನ್ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ, ಈ ಹೂವು ಕಾಕ್ಟ ಹೂವು ಏನಿಲ್ಲ ಅಂದರೂ ನನಗೆ ಒಂದು ವಾರಕ್ಕೆ 4ರಿಂದ 5 ಮಾರು ಹೂವು ಸಿಗುತ್ತೆ. ಶನಿವಾರ ಭಾನುವಾರ ದೇವಸ್ಥಾನಕ್ಕಾಗುವಷ್ಟು ಹೂವು ಸಿಗುತ್ತೆ. ನೆಕ್ಸ್ಟು ಮಳೆಗಾಲ ಬಂದಾಗ ಕನಕಾಂಬರ ಹಾಕ್ಬೇಕು. ಇವಾಗ ಸೇವಂತಿಗೆ ಗಿಡ ಹಾಕಿದ್ದೀನಿ, ಬಟ್ ಅದು ಏನಾಯಿತು ಅಂದರೆ ಕೊರೆಯಲ್ಲಿ ಹಾಕಿದ್ದಕ್ಕೆ ಬೆಳೆದಿಲ್ಲ ಅದು ಚೆನ್ನಾಗಿ. ಕೊರೆ ಕಳ್ಕೊಂಡು ಹಾಕ್ಬೇಕಿತ್ತಂತೆ, ಅದು ಗೊತ್ತಿಲ್ಲ ನನಗೂ. ಹಾಕಲ್ಲಂಗಂದ್ರು. ನೋಡಿ, ಇದು ಕಾಕ್ಟ ತುಂಬ ಹೂ ಬಿಡುತ್ತೆ ಆಯಿತಾ, ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಮೇ ಬಿ ಈ ಟೈಮಲ್ಲಿ ಹೂ ಬಿಡುತ್ತೆ ಅನಿಸುತ್ತೆ, ಮಳೆಗಾಲದಲ್ಲಿ ಬಿಡಲ್ವೇನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಹೂ ಬಿಡ್ತಾ ಇದೆ. ಅದಾದಮೇಲೆ ಬಂದು ಇಲ್ಲಿ ತುಳಸಿ ನೆಟ್ಟಿದ್ದೆ ಅಲ್ವ ನಾನು. ತುಳಸಿ ಒಂದು ಸಲ ಕೂದಿದ್ದೀನಿ, 2 ಮಾರಾಗಿತ್ತು. ಈ ವೀಕ್ ಕುಯ್ಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇಲಿಗಳು ಈ ಹೆಗ್ಣ ಬರುತ್ತೆ ಗೊತ್ತಾ, ಅದು ಗೋಡೆ ಅಡೀಲಿ ಚೆನ್ನಾಗಿ ಬಗೆದುಬಿಟ್ಟಿದೆ ಮಣ್ಣನ್ನೆಲ್ಲ. ಇನ್ನು ಗೋಡೆ ಫೌಂಡೇಶನ್ ಗೋಡೆಗಳ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಗೆಲ್ಲ ಕಲ್ಲು ತುಂಬೋಣ ಬಂದು ತುಂಬ್ತಾ ಇದ್ದೀನಿ. ಯಾಕೆಂದರೆ ಹಂಗೆ ಬಗಿತಾ ಇದ್ರೆ ಫೌಂಡೇಶನ್ವರೆಗೂ ಹೋಗ್ಬಿಡುತ್ತೆ, ಗೋಡೆಗೆ ಗ್ರಿಪ್ ಇರೋದೇ ಇಲ್ಲ. ಹೊಲಿಯುತ್ತಲ್ಲಿ ತುಂಬಾ ನಮ್ಮ ಮನೆ ಹತ್ರ ಇಲಿಗಳು ಕಾಟ ಜಾಸ್ತಿ. ಸೊ ಹಾಗಾಗಿ ಕಲ್ಲು ತೊಗೊಂಡ್ಬಂದು ಸ್ಟೇಜ್ ಬಂದಮೇಲೆ ಹಾಕ್ತಾ ಇದ್ದೀನಿ. ಅದೆಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಕಿತ್ಕೊಂಡು ಬರೋಷ್ಟರಲ್ಲೇ ಆಲ್ಮೋಸ್ಟ್ 6 o'clock ಹಾಗೆ ಹೋಯ್ತು. ಬೇಗ ಕತ್ಲೆ ಆಗಿಬಿಡುತ್ತೆ. ಮತ್ತು ಸೊಪ್ಪಿನ ಬೀಜ ಹಾಕೋಣ ಅಂತ ಅಂದ್ಕೊಂಡು ತಂದಿಟ್ಟು ತುಂಬ ದಿವಸ ಆಯಿತು, ಹಾಕ್ತಿಲ್ಲ. ನನಗೆ ಸ್ವಲ್ಪ ಕೈ ನೋವು ಬಂದಮೇಲೆ ನಾನು ಸೊಪ್ಪಿನ ಗಿಡ ಹಾಕೋಕ್ಕೆ ಯೂಸ್ ಮಾಡಿಬಿಟ್ಟೆ. ಆಮೇಲೆ ಇವಾಗ ಹಾಕೋಣ ಅಂತ ನೀರು ಬಿಟ್ಟನ. ಆಮೇಲೆ ಏನಾಯಿತು ಅಂದರೆ ಈಗ ನಮ್ಮ ಜಾತ್ರೆ ಸ್ಟಾರ್ಟ್ ಆಗುತ್ತಲ್ವ 14ಗೆ, ಆವಾಗ ಕ್ಲೀನ್ ಮಾಡೋರು ಬರ್ತಾರೆ ಅಂಕಲ್ ಸುತ್ತ ಎಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಅಲ್ಲೆಲ್ಲ ಓಡಾಡ್ತಾರೆ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಜಾತ್ರೆ ಕಳೀಲಿ ಆಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಹಾಕೋತೀನಿ. ಆಮೇಲೆ ಮಕ್ಕಳು ಆಟ ಆಡ್ತಾಯಿದ್ರು ಆಚೆ.
ಬ್ಯಾಡ್ಮಿಂಟನ್ನು. ಸೊ ಅವ್ರ ಜೊತೆ ಒಂದು 10 ನಿಮಿಷ ಕೂತ್ಕೊಂಡು ಹಂಗೆ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡೆ. ವೀಡಿಯೋ ಮಾಡ್ತೀನಿ ಆಯಿತಾ, ನಾನು ಕಂಟಿನ್ಯೂ ವೀಡಿಯೋ ಮಾಡ್ತೀನಿ, ಬಟ್ ಎಡಿಟಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿಬಿಡುತ್ತೆ. ಕೆಲಸ ಎಲ್ಲ ಮುಗಿಸಿ ವೀಡಿಯೋ ಮಾಡಿ ಅದು ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಬಿಡ್ತೀನಿ. ಸೊ ಹೆಂಗಿದ್ರು ಅವ್ರು ಆಟ ಆಡ್ತಿದ್ರಲ್ಲ, ಅವ್ರು ಆಟ ಆಡೋಷ್ಟರಲ್ಲಿ ನಾನು ಎಡಿಟಿಂಗ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಇನ್ನು ಎಕ್ಸಾಮ್ ಟೈಮ್ ಹತ್ರ ಹೊತ್ತು ತೇಜುಗೆ ಓದಿಸ್ಬೇಕು. ಲಕ್ಷಿ ಅಲ್ರಿ ಓದ್ನಾ ಒಂಚೂರು ಹತ್ರ ನಿಂತ್ಕೊಳ್ರಿ. ನೈಟ್ ಊಟಕ್ಕೆ ನಿತ್ಯ ನಾನು ಸೇರಿ ಊಟ ಮಾಡ್ತಿದ್ದೀವಿ. ಇಷ್ಟೆಲ್ಲ ನಾನು ರೈಸ್ ತಿನ್ನಲ್ಲ ನೈಟ್ ಟೈಮು. ನಿತ್ಯ ಅರ್ಧ ನಾನು ಅರ್ಧ. ಅದಾದಮೇಲೆ ಬಂದು ಪಪ್ಪಾಯ ಮತ್ತು ಸಿದೋಟನ್ನು ಅಂದರೆ ಕರ್ಬೂಜ ಹಣ್ಣು ಬರುತ್ತಲ್ಲ, ಅದನ್ನು ಸ್ವಲ್ಪ ತೊಗೊಂಡೆ. ಅದು ಪೂರ್ತಿ ತೊಗೊಳ್ಳಿಲ್ಲ, ಅದರ ಸ್ವಲ್ಪ ತೊಗೊಂಡೆ. ಅದಾದಮೇಲೆ ಬಂದು ಸೋಫಾ ಮೇಲೆ ಇಲಿ ಬೆಕ್ಕು ಹತ್ತುತ್ತೆ ಆಯಿತಾ. ಬೆಕ್ಕು ಹತ್ತಿದಾಗ ರುಗ್ರಲ್ಲಿ ನೆಗೆಯುತ್ತಲ್ಲ ಸೋಫಾ ಮೇಕೆ, ಅದು ಸ್ವಲ್ಪ ಕಿತ್ತೋದಂಗೆ ಆಗುತ್ತೆ ಅಂದ್ಬಿಟ್ಟು ಇನ್ನು ನಿತ್ಯನೂ ಅದು ಇದು ಚೆಲ್ತಿರ್ತಾಳೆ ನೀರೆಲ್ಲ ಅಂದ್ಬಿಟ್ಟು ಈ ಬೆಡ್ ಕವರ್ ಅದಕ್ಕೆ ಮ್ಯಾಚ್ ಆಗುತ್ತೆ. ಆ ಸೋಫಾ ಕವರ್ಗೆ ಇದಕ್ಕೆಲ್ಲ ಈ ಬೆಡ್ಶೀಟ್, ಯಾಕೆಂದರೆ ಬ್ಲೂ ಕಲರ್ ಇದೆ ಅಲ್ವಾ, ಅದು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಾಂದರೆ ಬೆಕ್ಕು ಬಿಡೋಲ್ಲ, ಪೂರ್ತಿ ಕಿತ್ತಾಕೋಗ್ಬಿಡುತ್ತೆ. ಕಿತ್ತಾಕಿದಾಗ ನನಗೆ ಹೆಂಗೆ ಅನಿಸುತ್ತಲ್ವ, ಬೇಜಾರಾಗುತ್ತೆ. ಸೊ ಅದಕ್ಕೆ ಕವರ್ನ ಹಾಕೋತಾ ಇದ್ದೀನಿ. ಇನ್ನು ನಮ್ಮ ನಿತ್ಯನ ಹಿಡಿಯೋದಕ್ಕೆ ಆಗ್ತಿಲ್ಲ. ಹೋಗಿ ಬಂದು ಅದರ ಮೇಲೆ ಅವಳು ನಿಲ್ಲಿಸೋ ಅಷ್ಟರಲ್ಲೇ ಸಾಕಾಗೋಯ್ತು. ಅದರಿಂದ ಅವಳಿಗೆ ಹಿಂಗೆ ಎಳೆದ್ರೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅದ್ರ ತಳದ ಕೆಳಗಡೆ ಅಂತ ಗೊತ್ತಾಗ್ಬಿಟ್ಟಿದೆ. ಬಂದು ಎಳಿತಾಳೆ ನೋಡಿ. ಇದು ಸ್ಟೋರೇಜು ತುಂಬ ದೊಡ್ಡದಾಗಿದೆ ಆಯಿತಾ. ಅದಕ್ಕೆ ನಾನು ಈ ದಟ್ಟ ಬೆಡ್ಶೀಟು ಅದನ್ನೆಲ್ಲ ಇಡೋದಕ್ಕೆ ನನಗೆ ಜಾಗ ಬೇಕಿತ್ತು. ಅದಕ್ಕೇ ಸ್ಟೋರೇಜ್ ಬೇಕು ಅಂದಿದ್ದು ನಾನು ಆಗಲೇ. ಸೊ ಅದಕ್ಕೋಸ್ಕರ ಇದನ್ನು ಇವಾಗ ನಮ್ಮ ಮನೇಲಿರೋ ಎಕ್ಸ್ಟ್ರಾ ಬೆಡ್ಶೀಟ್ ದಟ್ಟ ಅದನ್ನೆಲ್ಲ ಈ ಥರ ಸೈಡಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಬೇಕಾದಾಗ ತೊಗೋಬೋದು ಅಂದ್ಬಿಟ್ಟು ನಿತ್ಯ ಹಾಕೋದಕ್ಕೆ ಬಿಡ್ತಿಲ್ಲ. ಅವಳಿಗೇನೋ ಒಂಥರ ಖುಷಿ. ಚಿಕ್ಕ ಮಕ್ಕಳಿಗೆ ಹಂಗೆ ಅಲ್ವಾ, ಮನೆಗೆ ಏನಾದರೂ ತಂದಾಗ ಅವ್ರಿಗೆ ಆಗೋ ಖುಷಿನೇ ಬೇರೆ. ತೇಜು ಬಂದು ನೋಡಿದಾಗ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾನು ಗಿಡದ ಹತ್ರ ಹೂ ಕುಯ್ತಾ ಇದ್ನ, ಮಾಡೋದಕ್ಕಾಗಲಿಲ್ಲ. ಆಮೇಲೆ ಬಂದು ನಮ್ಮನೆ ಶಾಲ್ಗಳು ತುಂಬ ಇದೆ. ನನ್ನ ಹಸ್ಬೆಂಡ್ ಎಲ್ಲರೂ ಹೋದಾಗ ಹಾಕಿರ್ತಾರಲ್ವ ಅದು. ಸೊ ಅದನ್ನೆಲ್ಲ ಇದ್ರೊಳಗೆ ಹಾಕ್ಬಿಟ್ಟೆ. ತೇಜು ಕಬೋರ್ಡಲ್ಲಿ ಇಟ್ಟಿದ್ದೆ ನಾನು, ಅಲ್ಲಿ ಬಟ್ಟೆ ಇಡೋದಕ್ಕೆ ಸ್ಪೇಸ್ ಸಿಗುತ್ತೆ ಅಂದ್ಬಿಟ್ಟು. ಬೆಳಗ್ಗೆ ತಿಂಡಿಗೆ ದೋಸೆ ಕ್ಯಾರೆಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ದೋಸೆಗೆ ನೆನೆಸಿಟ್ಟಿದ್ದೆ. ಸೊ ಅದನ್ನೆಲ್ಲ ರುಬ್ಬಿ ಎತ್ತಿಟ್ಕೋತಾ ಇದ್ದೀನಿ. ಆಮೇಲೆ ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡೆ. ಏನು ಗೊತ್ತಾ, ದೋಸೆ ಇಟ್ಟು ಉಬ್ಬಿ ಬರುತ್ತಲ್ವ, ಚೆಲ್ಲೇ ಇರುತ್ತೆ ಗೊತ್ತಾ. ಒಂದೊಂದು ಸಲ ನಾವು ಏನು ಪಾತ್ರೆ ಇಟ್ಟಿಲ್ಲದೆ ಹೋದಾಗ ಚೆಲ್ಲುತ್ತೆ, ನಾವು ಪಾತ್ರೆ ಇಟ್ಟಿದ್ದಾಗ ಚೆಲ್ಲೋದೇ ಇಲ್ಲ ಅದು. ಸೊ ನಾಳೆ ಕ್ಯಾರೆಟ್ ಎಲ್ಲ ತೊಳೆದು ವಾಶ್ ಮಾಡಿ ಇಟ್ಟೆ, ಬೆಳಗ್ಗೆ ಎದ್ದು ತುರಿಯೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನಾದ್ರು ಈ ಸೋಪ್ ಅದು ಏನಾದ್ರು ಲಿಂಕ್ ಬೇಕಿದ್ರೆ ನಾನು ಪ್ರಾಡಕ್ಟ್ನ ಅಟ್ಯಾಚ್ ಮಾಡಿರ್ತೀನಿ, ಒಂದ್ಸಲ ಇದು ನೋಡಿ. ಇಲ್ಲಾಂದರೆ ಲಿಂಕ್ ನಿಮಗೆ ಅಲ್ಲಿ ಶೋ ಆಗ್ತಿಲ್ಲ ಅಂದರೆ ಲಿಂಕ್ ಸೆಂಡ್ ಮಾಡಿ ಅಂದರೆ ನಾನು ನಿಮಗೆ ಡೈರೆಕ್ಟಾಗಿ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು.